ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ವ್ಲಾಗ್ಸ್ಗೆ. ಸೊ ಇವತ್ತು ಇನ್ನೇನು ಹೊಸ ವರ್ಷ ಬರ್ತಾ ಇದೆ, ಅದಕ್ಕೋಸ್ಕರ ಅಂತ ಏನಿಲ್ಲ, ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಇರಲಿ, ಹಾಗೆ ಒಂದು ಸ್ವಲ್ಪ ಕಿಚನ್ನ ರೀಸೆಟ್ ಮಾಡೋದಿತ್ತು. ಸೊ ಅದನ್ನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಡಬ್ಬ ಎಲ್ಲ ಖಾಲಿಯಾಗಿತ್ತು, ಗ್ರೋಸರಿದೆಲ್ಲ, ಹಾಗಾಗಿ ಹೆಂಗಿದ್ರು ಖಾಲಿಯಾಗಿದೆ. ಸೊ ಅದನ್ನೆಲ್ಲ ತೆಗೆದುಬಿಟ್ಟು ವಾಶ್ ಮಾಡಿ ಮತ್ತೆ ಹಾಕಿಟ್ರೆ ಆಯಿತು. ಒಂದು ಸ್ವಲ್ಪ ಮನೆಯೂ ಕ್ಲೀನ್ ಮಾಡಿಕೊಂಡ್ರೆ ಆಯಿತು, ರಿಫ್ರೆಶ್ಮೆಂಟ್ ಇರುತ್ತೆ, ನ್ಯೂ ಇಯರ್ಗೆ ಒಂಥರ ಸ್ಪೆಷಲ್ ಅನಿಸುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೆಳಗ್ಗೆಲ್ಲ ಅಡುಗೆ ಎಲ್ಲ ಮಾಡಿ ಟಿಫನ್ ಎಲ್ಲ ಆಯಿತು. ಏನಾದರೂ ಮಾಡಬೇಕು, ಈ ಕ್ಲೀನಿಂಗ್ ಕೆಲಸ ಏನಾದರೂ ಇತ್ತು ಅಂದರೆ ಈ ನಾಷ್ಟಾ ಊಟ ಡಬ್ಬಿ ಏನು ಕಟ್ಟೋದಿರುತ್ತೆ ಅದೆಲ್ಲನೂ ಮಾಡಿಟ್ಟು, ಅದಾದಮೇಲೆ ಮಧ್ಯಾಹ್ನ ಟೈಮಲ್ಲಿ ಅಥವಾ ರಾತ್ರಿ ಅಥವಾ ಈವ್ನಿಂಗು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಕ್ಲೀನ್ ಮಾಡ್ಕೊಂಡಿರ್ತೀನಿ. ಇವತ್ತು ಎಲ್ಲನೂ ವೆಜಿಟೇಬಲ್ಸು ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಆಯಿತು ಅಂತ ಬಿಟ್ಟು ಫ್ರಿಜ್ನೂ ಕ್ಲೀನ್ ಮಾಡಿದರೆ ಆಯಿತು ಅಂತ ಫುಲ್ ಕಿಚನ್ ಡೀಪ್ ಕ್ಲೀನ್ ಮಾಡಿಬಿಟ್ಟೆ. ಸೊ ಫುಲ್ ಎಲ್ಲನೂ ತೆಗೆದು ವಾಶ್ ಮಾಡಿ ಫ್ರಿಜ್ಜಲ್ಲಿ ಮೇಯ್ನಾಗಿ ಈ ವೆಜಿಟೇಬಲ್ಸ್ ಎಲ್ಲ ಇಡೋದಕ್ಕೆ ಅಂತ ಬಿಟ್ಟು ಈ ಥರ ಒಂದು ಬಾಕ್ಸಸ್ನ ತರಿಸಿದೆ. ಅದು ಅಂತೂ ನನಗೆ ಪರ್ಸ್ನಲಿ ಫುಲ್ ಹೆಲ್ಪ್ ಆಗಿದೆ. ಅಂದರೆ ಇವಾಗ ಮೊದಲೆಲ್ಲ ಹೆಂಗಂದರೆ ಪ್ಲಾಸ್ಟಿಕಲ್ಲಿ ಹಾಕಿಡ್ತಾಯಿದ್ದೆ, ಅದು ಏನಾಗ್ತಿತ್ತು ಅಂದರೆ ಕೆಲವೊಂದು ಕಾಯಿಪಲ್ಯ ಅದರೊಳಗೆ ಹಾಕಿಟ್ಟಾಗ ಮರ್ತೇ ಹೋಗ್ತಿತ್ತು ಒಂದೊಂದು ಸರ್ತಿ. ಅಂದರೆ ಇವಾಗ ಒಂದೇ ಬದನೇಕಾಯಿ ಉಳಿದಿತ್ತು, ಒಂದೇ ಹೀರೆಕಾಯಿ ಉಳಿದಿತ್ತು, ಈ ಥರ ಇತ್ತು ಅಂದರೆ ಅದು ಎಲ್ಲೋ ಒಂದು ಕಡೆ ಫ್ರಿಜ್ಜಲ್ಲಿ ಮೂಲೆಯಲ್ಲಿ ಕೂತಿತ್ತು ಅಂದರೆ ಅದೆಲ್ಲೇ ಕೂತು ಕೊಳ್ತು ಹೋಗ್ಬಿಡೋವರೆಗೂ ಗೊತ್ತಾಗಲ್ಲ. ಕೆಲವೊಂದು ಸರ್ತಿ ಅರ್ಜೆಂಟಲ್ಲಿ ಅಡುಗೆ ಮಾಡುವಾಗ ಯಾವುದು ಎಲ್ಲಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ, ಹಾಗಾಗಿ ಎಲ್ಲನೂ ಕಿತ್ತಾಡ್ತಾ ಕೂಡಬೇಕಾಗುತ್ತೆ. ಇನ್ನು ಈ ಕೆಲವೊಂದು ಸರ್ತಿ ಹೆಂಗಾಗುತ್ತೆ ಅಂದರೆ ಪ್ಲಾಸ್ಟಿಕ್ಕೇ ಸಿಗೋದಿಲ್ಲ. ಇಲ್ಲಿ ಒಂದು ಸ್ವಲ್ಪ ಮಹಾರಾಷ್ಟ್ರದಲ್ಲಿ ಹೆಂಗಂದರೆ ಎಲ್ಲ ಸೂಪರ್ ಮಾರ್ಕೆಟ್ ಇದರಲ್ಲೆಲ್ಲ ಪ್ಯಾಕೆಟ್ ಬೇರೆ ಇರುತ್ತಲ್ಲ, ಹಾಗಾಗಿ ಇಲ್ಲಿ ಪ್ಲಾಸ್ಟಿಕ್ಗಳು ಸಿಗೋದು ಕಡಿಮೆ. ನನಗೆ ಇಲ್ಲಿ ಬಂದ ಮೇಲೆ ನನಗೆ ಸ್ವಲ್ಪ ಪ್ಲಾಸ್ಟಿಕ್ಕು ಸಿಗದೇ ಇದ್ದಾಗ ಆಪ್ಷನಲ್ಲಿ ಇರಲಿಲ್ಲ, ಸರ್ಚ್ ಮಾಡಿದಾಗ ನನಗೆ ಈ ಥರ ಬಾಕ್ಸಸ್ಸು ಗೊತ್ತಾಯಿತು. ಹಾಗಾಗಿ ಈ ಥರ ವೆಜಿಟೇಬಲ್ಸ್ ಇಡೋಕ್ಕೆ ಅಂತಲೇ ಸ್ಟೋರೇಜ್ ಬಾಕ್ಸಸ್ನ ತರಿಸಿದ್ದೆ. ನನಗಂತೂ ಸಖತ್ ಇಷ್ಟ ಆಗಿದೆ, ಅದು ಹೆಲ್ಪ್ ಆಗಿದೆ. ಎಲ್ಲ ವೆಜಿಟೇಬಲ್ಸು ಇಟ್ಟಿದ್ದೆಲ್ಲ ಕಾಣಿಸುತ್ತೆ ಕಣ್ಣಿಗೆ, ಬಡ ಬಡ ತೊಗೊಂಡು ಅಡುಗೆ ಮಾಡ್ಬೋದು. ಹಾಗಾಗಿ ನಿಮ್ಗೇನಾದ್ರು ಇದ್ರದ್ದು ಲಿಂಕ್ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ, ಓಕೆನಾ? ಸೊ ಹಾಗೆ ಇದನ್ನೆಲ್ಲನೂ ಸ್ಲ್ಯಾಬ್ ಮೇಲ್ಗಡೆ ಇದೆಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬರ್ಷನ್ನು ಎಲ್ಲ ತೊಳ್ಕೊಂಬಿಟ್ಟೆ. ನನಗೆ ಒಂದು ಏನು ಅಡ್ವಾಂಟೇಜ್ ಅಂದರೆ ಅವತ್ತೇ ನಾನು ಅಡುಗೆ ಮಾಡಿದ್ರೂ ಬೆಳಗ್ಗೆ ಎಲ್ಲ ತೊಳೆದಿರ್ತೀನಿ, ಹಾಗಾಗಿ ನನಗೆ ಜಾಸ್ತಿ ಅಡುಗೆ ಮನೆ ಹೊಲಸು ಜಿಗಿ ಎಣ್ಣೆ ಜಿಡ್ಡು ಈ ಥರ ಏನೂ ಇರೋದಿಲ್ಲ. ಯಾವಾಗ್ಲೂ ಕ್ಲೀನಾಗಿರುತ್ತೆ ಕಿಚನು. ಹಾಗಾಗಿ ಭಾಳ ಆದರೆ ನಾವು ಏನು ಜಾಸ್ತಿ ಯೂಸ್ ಮಾಡ್ತೀವಿ, ಮಸಾಲ ಡಬ್ಬ, ಆಮೇಲೆ ಸಕ್ರೆ ಡಬ್ಬ, ಈ ಎಣ್ಣೆ ಡಬ್ಬ, ಈ ಥರದನ್ನೇ ಜಾಸ್ತಿ ಹಿಡಿದು ಹೊಲಸಾಗಿರುತ್ತೆ ಹೊರತು ಅದನ್ನು ಬಿಟ್ಟರೆ ಕಿಚನ್ ಅಂತೂ ಫುಲ್ ಯಾವಾಗಲೂ ಕ್ಲೀನಾಗಿರುತ್ತೆ ನನ್ನ ಕಿಚನು. ಹಾಗಾಗಿ ಕ್ಲೀನ್ ನೀವು ಗ್ರಾಸರಿ ಎಲ್ಲ ತರಿಸಿತ್ತಲ್ವ, ಹಾಗಾಗಿ ಈ ದೋಸೆ ಪಡ್ಡೆಲ್ಲ ಮಾಡೋಕ್ಕೆ ಅಂತ ಬಿಟ್ಟು ರೇಷನ್ ಅಕ್ಕಿ ತರಿಸಿದ್ದೆ. ಹಾಗಾಗಿ ಊರಿಗೆ ಹೋಗಿರಲಿಲ್ಲ, ಊರಿಗೆ ಹೋದರೆ ರೇಷನ್ ಅಕ್ಕಿ ಅಲ್ಲಿಂದನೇ ತಂದಿರುತ್ತೆ, ಬಟ್ ಊರಿಗೆ ಹೋಗಿಲ್ಲ, ಹಾಗಾಗಿ ರೇಷನ್ ಅಕ್ಕಿ ಇಲ್ಲೇ ತರಿಸಿದ್ದೆ. ಇಲ್ಲಿ 30 ರೂಪಾಯಿ ಕೆಜಿ, 30 ರೂಪಾಯಿ ಕೆಜಿ ಅಂತೆ, ಬಟ್ ಏನು ಮಾಡೋಕ್ಕಾಗಲ್ಲ, ತಂದಿದ್ದೆ. ದೋಸೆ ಅಂತೂ ಬೇಕೇ ಅಲ್ವಾ, ಹಾಗಾಗಿ ಎಲ್ಲನೂ ರೀಫಿಲ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಮಂತ್ಲಿ ಗ್ರಾಸರಿ ಅಂತ ಏನು ತರಿಸೋದಿಲ್ಲ, ಯಾವಾಗ ಖಾಲಿ ಆಗುತ್ತೋ ಆವಾಗ ತಂದು ರೀಫಿಲ್ ಮಾಡ್ಕೊಂಡಿರ್ತೀನಿ. ಯಾಕಂದರೆ ಕೆಲವೊಂದು ಸರ್ತಿ ಹೆಂಗಾಗುತ್ತೆ ಅಂದರೆ ಸಣ್ಣ ರವೆ ಜಾಸ್ತಿ ಖರ್ಚಾಗುತ್ತೆ, ಕೆಲವೊಂದು ಸರ್ತಿ ಅಕ್ಕಿ ಜಾಸ್ತಿ ಖರ್ಚಾಗಿರುತ್ತೆ, ಹಾಗಾಗಿ ಯಾವುದು ಖಾಲಿ ಆಗುತ್ತೋ ಆವಾಗ ರೀಫಿಲ್ ಮಾಡ್ಕೊಂಡಿರ್ತೀನಿ. ಮಿಕ್ಕಿರೋದು ಈ ಸೋಪು, ಶ್ಯಾಂಪು, ಹಾರ್ಪಿಕು, ಫಿನೈಲು, ಆಯಿಲು, ಇದೆಲ್ಲ ಏನೈತಿ ಇದನ್ನೆಲ್ಲನೂ ಒಂದೇ ಸರ್ತಿ ಡಿಮಾರ್ಟ್ಗೆ ಹೋಗಿ ತಂದಿರ್ತಿದ್ದೆ.
ಸೊ ಅದನ್ನೇ ಒಂದು ಸರ್ತಿ ಅದು ತಂದಿಟ್ಬಿಟ್ರೆ ಜಾಸ್ತಿ ದಿನ ಬರುತ್ತಲ್ಲ, ಅದೇನು ಇದಾಗೋದಿಲ್ಲ. ಹಾಗಾಗಿ ಅದ್ರದ್ದೇನು ಪದೇ ಪದೇ ತರೋ ಆಗಿರೋದಿಲ್ಲ. ಹಾಗೇನಾದರೂ ನಿಮಗೇನಾದರೂ ನನ್ನ ಒಂದು ಚಾನಲ್ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ಗೆ ಒಂದು ಸರ್ತಿ ವಿಸಿಟ್ ಮಾಡಿ, ವೀಡಿಯೋಸ್ನ ನೋಡಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಹಾಗೆ ಇದನ್ನು ನಾನು ಮೊದಲು ಮಸಾಲೆ ಡಬ್ಬ ಮಾಡಿದ್ದೆ. ಸೊ ಇವಾಗ ಒಂದು ಮಸಾಲೆ ಡಬ್ಬ ಮಾಡಿದ್ದೀನಿ, ಇನ್ನೊಂದು ರಂಗೋಲಿಗೆ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಏನೋ ಗೊತ್ತಿಲ್ಲ, ಇವಾಗ ಕಲರ್ ರಂಗೋಲಿ ಹಾಕಬೇಕು ಅಂತ ಆಸೆ ಆಗ್ತದೆ. ಹಾಗಾಗಿ ಡೈಲಿ ಹಾಕೋದಿಲ್ಲ, ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ ಈ 4 ದಿನ ನಾನು ಕಲರ್ ರಂಗೋಲಿ ಹಾಕಿರ್ತೀನಿ. ಮನೆ ಮುಂದೆ ಈ ಥರ ಕಲರ್ ರಂಗೋಲಿ ಎಲ್ಲ ಹಾಕಿದ್ರೆ ಏನೋ ಒಂಥರ ಹೊಸ ವೈಬ್ ಕೊಡುತ್ತೆ, ಏನೋ ಒಂಥರ ಖುಷಿ ಕೊಡುತ್ತೆ, ಡಿಫ್ರೆಂಟಾಗಿ ಅನಿಸುತ್ತೆ. ಹಾಗಾಗಿ ಹಾಕ್ತಾಯಿದ್ದೀನಿ ಡೈಲಿನೂ. ಹಾಗಾಗಿ ಅದನ್ನು ಈ ಥರ ಡಬ್ಬದಲ್ಲಿ ಹಾಕಿಟ್ರೆ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಹಾಕ್ತಾಯಿದ್ದೀನಿ. ರಂಗೋಲಿ ನಾವು ಎಷ್ಟು ಇವಾಗ ಹೆಂಗಾಗಿದೆ ಅಂದರೆ ಎಲ್ಲ ಮನೆಗಳಿಗೂ ಕೂಡ ಹಾಕೋಕ್ಕೆ, ರಂಗೋಲಿ ಹಾಕೋಕ್ಕೂ ಪ್ಲೇಸ್ ಬಿಡ್ತಾಯಿಲ್ಲ, ಅಷ್ಟು ಹತ್ತಿ ಮಾಡಿರ್ತಾರೆ. ಹಾಗಾಗಿ ರಂಗೋಲಿ ಹಾಕೋ ರೂಢಿನೇ ಹೋಗ್ಬಿಟ್ಟಿದೆ. ಬಟ್ ಇವಾಗ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಸಣ್ಣದಾಗಿ ಆದ್ರೂ ಹಾಕಿರ್ತೀನಿ. ಹಾಗೆ ಈ ಕೆಳಗಡೆದೆಲ್ಲನೂ ಒರೆಸ್ಕೊಂಡು ಡಬ್ಬಿನ ಎಲ್ಲ ಸೆಟ್ ಮಾಡಿಕೊಂಡೆ. ಇನ್ನು ಸ್ಟ್ಯಾಂಡ್ ಈಚೆ ಕಡೆ ಇತ್ತು, ಡಬ್ಬ ಈಚೆ ಕಡೆ ಇತ್ತು, ಅದನ್ನು ಎಕ್ಸ್ಚೇಂಜ್ ಮಾಡಿ ಡಿಫ್ರೆಂಟಾಗಿ ಈ ಕಡೆ ಇಟ್ಕೊಂಡಿದ್ದೀನಿ. ಸೊ ಯಾಕಂದರೆ ಸಿಂಕ್ ಬಳಿಕ ಬಾಂಡೆ ತೊಳೆದು ಅಲ್ಲಿ ಕೆಳಗಡೆ ಡಬ್ಬ ಹಾಕ್ಬೋದಲ್ಲ, ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಹಂಗೆ ಇಟ್ಕೊಂಡೆ. ಅದಾದಮೇಲೆ ಸ್ಲ್ಯಾಬ್ ಮೇಲೆ ಕಾರ್ನರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿನೂ ಅಷ್ಟೇ, ಏನು ಮಸಾಲೆಗಳಿದೆಯಲ್ಲ, ಹಾಗಾಗಿ ಮಸಾಲೆಗಳನ್ನೆಲ್ಲನೂ ಈ ಥರ ಗಾಜಿನ ಬಾಟಲ್ನಲ್ಲಿ ಹಾಕಿಟ್ಟಿದ್ದೀನಿ. ನಾನು ಇದಕ್ಕೆ ಅಂತಲೇ ಏನು ದುಡ್ಡು ಕೊಟ್ಟು ತೊಗೊಂಡಿಲ್ಲ. ನನ್ನ ಮಗ ಜಾಮ್ ತಿಂತಾನೆ, ಹಾಗಾಗಿ ಚಪಾತಿ ಜಾಮ್ ಬಾಟ್ಲಿ ಇರ್ತಾವಲ್ವ, ಅದರಲ್ಲೇ ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ನೋಡೋಕ್ಕೂ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಗ್ಲಾಸಿಂದೆಲ್ಲ ಮೇಲ್ಗಡೆ ಇಟ್ಟಿದ್ದೀನಿ. ಸೊ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಜಾಸ್ತಿ ಏನೂ ಇಲ್ಲಿ ಪ್ಲೇಸ್ ಇರೋದಿಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಬಿಟ್ಟು, ಹಾಗಾಗಿ ಇದ್ರ ಮೇಲ್ಗಡೆನೇ ಇಟ್ಕೊಂಡಿದ್ದೀನಿ. ಸೊ ಗ್ಲಾಸಸ್ದೇನಿದೆ ಅಲ್ವಾ, ಅದೆಲ್ಲ ಕೂಡ ನಾನು ಎತ್ತರಕ್ಕೆ ಅವ್ರ ಕೈಗೆ ಸಿಗಲಾರ್ದಂಗೆ ಮೇಲೆ ಎತ್ತಿಟ್ಟಿರ್ತೀನಿ. ಹಾಗಾಗಿ ಮಸಾಲೆ ಏನೇನು ಬೇಕೋ ಅದೆಲ್ಲ ಈ ಥರ ಇಟ್ಕೊಂಡಿರ್ತೀನಿ. ಇನ್ನು ಜಾಡಿನಲ್ಲಿ ಉಪ್ಪು ಹಾಕಿಟ್ಟಿದ್ದೀನಿ. ಇನ್ನೊಂದು ತೊಗೋಬೇಕು ಅಂತ ಐಡಿಯಾ ಇತ್ತು, ಬಟ್ ಬೇಡ, ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ, ಸಾಕು ಅಂತ ಹೇಳ್ಬಿಟ್ಟು ಅದು ಒಂದನ್ನೇ ತೊಗೊಂಡಿದ್ದೀನಿ. ಹಾಗೆ ಸಕ್ಕರೆ ಡಬ್ಬ, ಚಹಾ ಪುಡಿ, ಆಮೇಲೆ ಕಾಫಿಗೊಂದು, ಈ ಥರ ಡಬ್ಬ ಎಲ್ಲನೂ ಹಾಕಿ ಸ್ಟೋರ್ ಮಾಡಿ, ಅದನ್ನು ಕೂಡ ಅಷ್ಟೇ ಎಲ್ಲಿ ಬೇಕಾಗುತ್ತೆ ಅಲ್ಲಿ ಬಸಂಕಟ್ಟೆ ಮೇಲೆ ನಾನು ಇಟ್ಕೊಂಡಿದ್ದೀನಿ. ಯಾಕಂದರೆ ಬೇಕಾಗಿದ್ದು ಏನಿರುತ್ತೆ ಅಲ್ಲೇ ಇತ್ತು ಅಂದರೆ ಥಟ್ ಅಂತ ಕೆಲಸ ಆಗಿಬಿಡುತ್ತೆ, ಇಲ್ಲಾಂದರೆ ತೊಗೊಳ್ಳೋದು ಇಡೋದು ಅದರಲ್ಲೇ ಅರ್ಧ ಕೆಲಸ ಹೋಗ್ಬಿಡುತ್ತೆ. ಹಂಗಾಗಿ ಇನ್ನೇನು ಹೊಸ ವರ್ಷ ಬರ್ತಾ ಇದೆ, ಇನ್ನೊಂದು 3 to 4 ಡೇಸ್ ಅಷ್ಟೇ ಇದೆ. ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ, ಬಟ್ ಹೊಸ ವರ್ಷ ಬರ್ತಾ ಇದೆ. ಹಳೆದನ್ನೆಲ್ಲನೂ ಮರೆತು ಒಂದು ಹೊಸ ಲೈಫ್ನ ಲೀಡ್ ಮಾಡಿ, ಎಷ್ಟೇ ಕ್ಯಾಲೆಂಡ್ರು ಚೇಂಜ್ ಆದರೂ ಕೂಡ, ಎಷ್ಟೇ ವರ್ಷಗಳು ಕಳೆದರೂ ಕೂಡ ನಮ್ಮ ಮನಸ್ಥಿತಿ ಚೇಂಜ್ ಮಾಡೋವರೆಗೂ ಪರಿಸ್ಥಿತಿನೂ ಚೇಂಜ್ ಆಗೋದಿಲ್ಲ, ನಮ್ಮ ಜೀವನ ಕೂಡ ಚೇಂಜ್ ಆಗೋದಿಲ್ಲ. ಸೊ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಣ. ಯಾರಿಗೂ ಹರ್ಟ್ ಮಾಡೋದು ಬೇಡ, ಯಾರನ್ನು ದ್ವೇಷಿಸೋದು ಬೇಡ, ಏನೂ ಬೇಡ. ನಮ್ಮ ನಾಲೆಜ್ನ ನಾವು ಯಾವ ರೀತಿ ಇನ್ನೂ ಬೆಟರ್ ಮಾಡ್ಕೋಬೋದು, ನಮ್ಮ ಲೈಫ್ನ ನಾವು ಯಾವ ರೀತಿ ಇನ್ನೂ ಬೆಟರ್ ಮಾಡ್ಕೋಬೋದು, ಇರೋದು ಒಂದು ಜೀವನ, ಭಗವಂತ ನಮಗೆ ಜೀವನ ಕೊಟ್ಟಿದ್ದಾನೆ, ಅದನ್ನು ಯಾವ ರೀತಿ ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಅಂತ ನಮ್ಮ ಕೈಯಲ್ಲೇ ಇದೆ. ನಾವು ಯಾವ ರೂಟಿಗೆ ತೊಗೊಂಡೋಗ್ತೀವಿ ಆ ರೂಟಲ್ಲಿ ಅದೇ ಥರ ನಾವು ಬದುಕ್ತೀವಿ. ಸೊ ಆ್ಯಂಡ್ ಸೆಲ್ಫ್ ಲವ್ ಅನ್ನೋದನ್ನು ಮಾಡ್ಕೊಳ್ಳೋದನ್ನು ಕಲೀರಿ. ಸೊ ಒಂದು ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಮೇಯ್ನಾಗಿ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ನಿಮಗೆ ಉತ್ತರ ಕೊಡುತ್ತೆ. ಏನೇ ಪ್ರಶ್ನೆ ಇದ್ದರೂ ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ, ಅಲ್ಲಿ ಆನ್ಸರ್ ಸಿಗುತ್ತೆ. ಸೊ ಸೆಲ್ಫ್ ಲವ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳಿ. ಯಾರಿಂದನೂ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾರಿಂದನೂ ಏನೂ ಬಯಸೋಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮ ಒಂದು ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು, ಮೆಂಟಲಿ ಫಿಟ್ ಆಗಿರೋದಾಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮನ್ನು ನೀವು ಮೊದಲು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ಗೊತ್ತಿಲ್ಲದೇ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಲ್ಲ, ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಬೇರೆ ಎಲ್ಲ ಯೋಚನೆನೂ ಸೈಡಿಗೆ ಇಟ್ಬಿಟ್ಟು ನಿಮ್ಮನ್ನು ನೀವು ನಿಮ್ಮ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನಿಮ್ಗೆ ಒಂದು ಆನ್ಸರ್ ಸಿಗುತ್ತೆ, ಅಲ್ವಾ ನಾನು ಇದನ್ನ ಮಾಡ್ಬೋದು, ಆ್ಯಂಡ್ ನಾನು ಯಾಕೆ ಇದನ್ನು ಯೋಚನೆ ಮಾಡ್ತಾಯಿದ್ದೀನಿ, ಜಗತ್ತಲ್ಲಿ ಎಲ್ರಿಗೂ ಹೀಗಾಗುತ್ತೆ ಅಲ್ಲ. ನಿಮ್ಮೊಂದು ಪ್ರಶ್ನೆಗಳಿಗೆ ನಿಮ್ಮಲ್ಲೇ ಉತ್ತರ ಇರುತ್ತೆ, ಅದು ನೀವು ಕೇಳಿಕೊಂಡಿರಲ್ಲ ಅಷ್ಟೇ. ಅದನ್ನು ಬಿಟ್ಟು
ಊರವ್ರಿಗೆಲ್ಲ ಕೇಳ್ತೀರ ಹೊರತು ನಿಮ್ಮ ಮನಸ್ಸಿಗೆ ನೀವು ಕೇಳೋದಿಲ್ಲ. ಸೊ ಫಸ್ಟು ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ಜೊತೆ ನೀವು ಕೇಳ್ಕೊಳ್ಳಿ. ಆವಾಗ ನಿಮ್ಗೇನು ಇಷ್ಟ, ನಿಮ್ಗೇನು ಇಷ್ಟ ಇಲ್ಲ, ನೀವು ಯಾವ ಒಂದು ಸಿಚುವೇಷನಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತೀರಾ, ನೀವು ಯಾವ ಒಂದು ಫೀಲಿಂಗ್ಸ್ನ ಕಂಟ್ರೋಲ್ ಮಾಡಬೇಕು, ಪ್ರತಿಯೊಂದೂ ನಿಮ್ಮ ಮನಸ್ಸು ಹೇಳುತ್ತೆ. ಸೊ ಅದನ್ನು ಫಾಲೋ ಮಾಡ್ತಾ ಹೋಗಿ ನಿಮಗೆ ಗೊತ್ತಿಲ್ಲದೇ ಒಂದು ಸೆಲ್ಫ್ ಮೋಟಿವೇಟ್ ಆಗ್ತೀರಾ ಆ್ಯಂಡ್ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಥರ ನೆಗೆಟಿವ್ ಥಾಟ್ಸು ಬರೋದಿಲ್ಲ. ಸೊ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಓಕೆನಾ. ಇಲ್ಲಿ ನಾನು ಒಂದು ಹುಕ್ಸ್ ತರಿಸಿದ್ದೆ, ಅದನ್ನು ಅಂಟಿಸ್ತಾ ಇದ್ದೀನಿ. ಇದು ಒಂದು ಪ್ಯಾಕಲ್ಲಿ 3 ಬರುತ್ತೆ. ಇದು ಒಂದು ಕಿಚನ್ಗೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಟಿಫನ್ ಬ್ಯಾಗು, ಹಸ್ಬೆಂಡು ಆ್ಯಂಡ್ ನನ್ನ ಮಗಂದು ಟಿಫನ್ ಬ್ಯಾಗ್ನು, ಆಮೇಲೆ ಕ್ಯಾಲೆಂಡರು, ಕೈ ಒರೆಸ್ಕೊಳ್ಳೋದಕ್ಕೆ ಬಟ್ಟೆ ಎಲ್ಲ ಇಟ್ಟಿರ್ತೈತಲ್ಲ ಅಡುಗೆ ಮನೆಯಲ್ಲಿ, ಅದನ್ನು ಹಾಕಬೇಕು ಅಂತ ಹೇಳಿ ಇಲ್ಲಿ ಹಚ್ಕೊಂಡೆ. ಮೊದಲೆಲ್ಲ ಒಂದು ಟೇಬಲ್ ಇತ್ತು, ಅದಕ್ಕೆ ಹಾಕ್ತಾಯಿದ್ದೆ. ಬಟ್ ಅದು ಯಾಕೋ ಮೆಸ್ಸಿ ಅನ್ನಿಸ್ತಾ ಇತ್ತು. ಆಮೇಲೆ ಇದು ಕೈಗೆ ಸಿಕ್ತು, ಅದನ್ನೇ ಹಾಕಿದ್ರೆ ಆಯಿತು ಅಂತ ನಾನು ಹಾಕ್ತಾಯಿದ್ದೀನಿ. ಸೊ ಫೈನಲಿ ಈ ಥರ ಸೆಟಪ್ ಈ ಥರ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ತೀನಿ. ಇನ್ನು ಬಾಗಿಲಿಗೆ ಈ ಹೂವಿನ ತೋರಣನೂ ಹಾಕಿದರೆ ಆಯಿತು ಅಂತ ಹೇಳ್ಬಿಟ್ಟು ಇದನ್ನೂ ಕೂಡ ಮೀಶೋದಲ್ಲಿ ತರಿಸಿರೋದು. ರೀಸೆಂಟಾಗಿಯೇ ತರಿಸಿರೋದು, ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು, ಗಣೇಶನ ಹಬ್ಬಕ್ಕೇನೋ ದೀಪಾವಳಿಗೆ ತರಿಸಿದ್ದೆ. ಚೆನ್ನಾಗಿದೆ. ನೀವಿರೋ ಜಾಗನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನೀವಿರೋ ಜಾಗನೂ ಕೂಡ ಕ್ಲೀನಾಗಿ ಇಟ್ಕೊಳ್ಳಿ. ಆದಷ್ಟು ಈ ಥರ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಿ, ನಿಮ್ಮ ಮನಸ್ಸಿಗೆ ಖುಷಿ ಕೊಡೋ ಥರ ಒಂದು ಹೊಸ ವೈಬ್ ಕ್ರಿಯೇಟ್ ಆಗೋ ಥರ ಮಾಡ್ಕೊಳ್ಳಿ. ಇರೋದ್ರಲ್ಲಿನೇ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಕೊಂಡ್ರೆ ಸೊ ಅದರಿಂದ ಒಂದು ಹೊಸ ವೈಬ್ ಸಿಗುತ್ತೆ, ಹೊಸ ಎನರ್ಜಿ ಸಿಗುತ್ತೆ. ಟ್ರೈ ಮಾಡಿ ನೋಡಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಆ್ಯಂಡ್ ನನ್ನ ಒಂದು ಕಂಟೆಂಟ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.